ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ವಿಜೇತಾಸ್ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗಣೇಶ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೊಂಡಿದೀನಿ. ಇದು ನಾನು ಬಾಳೆಹಣ್ಣಿನಿಂದ ಸಿಂಪಲ್ ಅಂಡ್ ಈಸಿ ಆಗಿ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತೀನಿ. ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಾನು ಬಾಳೆಹಣ್ಣಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಅರ್ಧ ಒಣ ಕೊಬ್ಬರಿ, ಅರ್ಧ ಕಪ್ ಬೆಲ್ಲ, ಹಾಗೆ 2 ಏಲಕ್ಕಿ. ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂತೀನಿ. ಮಿನಿಮಮ್ 5 ನಿಮಿಷ ಆದ್ರೂ ಅದನ್ನ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಂಡೆ ಕಟ್ಲಿಕ್ಕೆ ಬರುತ್ತೆ. ಮಾಡೋದ್ರಿಂದ ಗಂಟು ಏನು ಸಿಗೋದಿಲ್ಲ, ಬಾಳೆಹಣ್ಣಿನಿಂದ ಮಾಡಿದ್ವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೆಲವರು ಬಾಳೆಹಣ್ಣನ್ನ ಇಷ್ಟಪಡೋದಿಲ್ಲ, ಅಂತವರು ಕೂಡ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಅರ್ಧ ಒಣ ಕೊಬ್ಬರಿಯನ್ನ ತಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಂತೀನಿ. ಅದನ್ನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಆದಷ್ಟು ಕೊಬ್ಬರಿ ಪುಡಿ ತುಂಬಾ ನುಣ್ಣಗೆ ಇರ್ಲಿ. ನಂತರ 2 ಏಲಕ್ಕಿಯನ್ನ ಪುಡಿ ಮಾಡ್ಕೊಂತೀನಿ, ತುಂಬಾ ಚಿಕ್ಕದಾಗಿ ಇರ್ಲಿ. ಮತ್ತೆ ಸ್ವೀಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏಲಕ್ಕಿ ಇಲ್ಲ ಅಂದ್ರೆ ಅದು ಸ್ವೀಟ್ ಅಂತ ಅನ್ನಿಸ್ಕೊಳೋದೇ ಇಲ್ಲ. ಅನ್ನು ರೆಡಿ ಮಾಡಿಕೊಂಡು ಆದ್ಮೇಲೆ ಒಂದು ಪಾನ್ಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರುವ ಬಾಳೆಹಣ್ಣನ್ನ ಹಾಕೊಂಡು ಹಸಿ ಅಂಶ ಹೋಗುವವರೆಗೂ ಹುರಿದುಕೊಳ್ಬೇಕು. ಅದಕ್ಕೆ ಒಣ ಕೊಬ್ಬರಿ, ಬೆಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಂದು 20 ನಿಮಿಷದವರೆಗೂ ಕೈ ಬಿಡದೆ ತಳ ಬಿಡುವ ತನಕ ಚೆನ್ನಾಗಿ ಬೇಯಿಸಿ. ಪೇಷನ್ಸ್ ಇಂದ ನಾವು ಈ ಹಂತದಲ್ಲಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಕಟ್ಲಿಕ್ಕೆ ನಮ್ಗೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹಲ್ವಾದ ಅದಕ್ಕೆ ಬಂದಿದೆ. ಒಂದು ಬೌಲ್ಗೆ ಶೇರ್ ಮಾಡ್ಕೊಂತೀನಿ. ಅದನ್ನ ಒಂದು 20 ನಿಮಿಷ ಆರೋಗ್ಬಿಟ್ಟು ಅದನ್ನ ಚಿಕ್ಕದಾಗಿ ಉಂಡೆ ರೀತಿಯಲ್ಲಿ ಕಟ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ. ಕೇವಲ 2 ಬಾಳೆಹಣ್ಣಿನಿಂದ ಮಿನಿಮಮ್ 8-10 ಉಂಡೆಗಳನ್ನ ನಾವಿಲ್ಲಿ ಮಾಡಬಹುದು. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ಈ ಉಂಡೆಯನ್ನ ತಿಂತಾರೆ. ಅದು ಹೆಲ್ದಿ ಆಗಿರುವಂತಹ ಒಂದು ಉಂಡೆ. ನೋಡಿದ್ರಲ್ವಾ ಬಾಳೆಹಣ್ಣಿನಿಂದ ಸಿಂಪಲ್ ಅಂಡ್ ಈಸಿ ಆಗಿ ಯಾವ ರೀತಿ ರೆಸಿಪಿ ಮಾಡಬಹುದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.